ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬನ್ನಿ, ನಾನಿವತ್ತು ನಿಮಗೊಂದು ಸೂಪರ್ ಆ್ಯಂಡ್ ಸಿಂಪಲ್ ಪಲಾವ್ ರೆಸಿಪಿನ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಆಗಿದ್ದರೆ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾನು ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ ಮೊದಲು. ಅದಾದಮೇಲೆ ಒಂದು 3 ಈರುಳ್ಳಿ, 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ, 2 ಆಲೂಗಡ್ಡೆ ತೊಗೊಂಡಿದ್ದೀನಿ, ಮತ್ತು ಸ್ಪೈಸಸ್ಸು ಒಗ್ಗರಣೆಗೆ ಮೆಣಸಿನ್ಕಾಯಿ ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ ಎಲ್ಲ ತೊಗೊಂಡಿದ್ದೀನಿ, ಮತ್ತು ಖಾರದ ಪುಡಿ, ಎಣ್ಣೆ, ಮತ್ತು ನಾನು ಜಾರಲ್ಲಿ ಮೊದಲೇ ಇಲ್ಲಿ ರುಬ್ಬಿಟ್ಕೊಂಡಿದ್ದೀನಿ. ಒಂದು 5 ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಅರಶಿನ ಮತ್ತು ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕಿ ಮತ್ತು ಸಾಂಬಾರು ಸೊಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪ್ರಿಪೇರ್ ಮಾಡಾದಮೇಲೆ ಈಗ ನಾನು ಒಗ್ಗರಣೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಕಾಯ್ದ ನಂತರ ನೀವೇನು ಸ್ಪೈಸಸ್ನ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅದನ್ನು ನಾನಿಲ್ಲಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಅದಾದ ನಂತರ ನೀವು ಏನು ಮೆಣಸಿನ್ಕಾಯಿನ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ರಿ ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ರೋಸ್ಟ್ ಆದ ನಂತರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ವಲ್ಲ ನಾವು 3, ಅದನ್ನು ಹಾಕಿ ಚೆನ್ನಾಗಿ ನೀಟಾಗಿ ಅದು ಗೋಲ್ಡನ್ ಕಲರ್ ಬಿಡಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊನ ಹಾಕಿ ಚೆನ್ನಾಗಿ ಇದನ್ನು ಕೂಡ ರೋಸ್ಟ್ ಮಾಡಬೇಕು. ನಾವು ಎಷ್ಟು ರೋಸ್ಟ್ ಮಾಡ್ತೀವಿ ಅಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ನಮಗೆ. ನೀಟಾಗಿ ಅದು ಫುಲ್ಲು ಬೇಯೋವರೆಗೂ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರೋ ಅಂಥ 2 ಆಲೂಗಡ್ಡೆನ ಹಾಕಿ ಅದನ್ನು ರೋಸ್ಟ್ ಮಾಡೋಣ. ರೋಸ್ಟ್ ಆದ ನಂತರ ನಾವು ಇವಾಗ ಕಸ್ತೂರಿ ಮೇಥಿ ಇತ್ತಲ್ಲ ಅದನ್ನು ಹಾಕೊಳ್ಳೋಣ. ಇದು ಫಸ್ಟೇ ಹಾಕಿದ್ರೆ ಕಸ್ತೂರಿ ಮೇಥಿ ಯಾರಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಒಂಥರ ಅದೇ ಅನಿಸುತ್ತೆ. ಹೀಗೆ ಮಧ್ಯದಲ್ಲಿ ಹಾಕಿದ್ರೆ ಅದನ್ನು ಹಾಕಿದ್ದೀವಿ ಅಂತ ನಮ್ಗೆ ಅನಿಸೋದೇ ಇಲ್ಲ. ಆ ಥರ ನೀಟಾಗಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ಲು ರೋಸ್ಟ್ ಆದಮೇಲೆ ಏನು ರುಬ್ಬಿಟ್ಕೊಂಡಿದ್ವಿ ಆ ಮಿಶ್ರಣ ಎಲ್ಲ ಹಾಕಿ ಅದನ್ನು ಕೂಡ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಆ ಶುಂಠಿ ಬೆಳ್ಳುಳ್ಳಿ ಫ್ಲೇವರ್ ಏನಿರುತ್ತೆ ಅದೆಲ್ಲ ನೀಟಾಗಿ ಫುಲ್ ಡ್ರೈ ಆಗಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾನು ಸ್ವಲ್ಪ ಇಲ್ಲಿ ಇದಕ್ಕೆ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮ್ಗೇನಾದರೂ ತುಂಬ ಖಾರ ಅನಿಸಿದ್ರೆ ಇದು ಬೇಡ, ಯಾಕಂದರೆ ನಾವು ರುಬ್ಬಕ್ಕೂ ಕೂಡ ಮೆಣಸಿನ್ಕಾಯಿ ಹಾಕೊಂಡಿರ್ತೀವಿ. ಅಥವಾ ನಿಮಗೆ ಖಾರ ಬೇಕು, ನಮಗೆ ಸ್ಪೈಸಿ ಇಷ್ಟ ಅಂತ ಅಂದರೆ ನೀವು ಇನ್ನೂ ಸ್ವಲ್ಪ ಖಾರ ಪುಡಿ ಸೇರಿಸ್ಕೋಬೋದು. ಅಕಸ್ಮಾತ್ ತುಂಬ ಖಾರ ಆಯಿತು ಅಂತ ಅಂದರೆ ನೀವು ಸ್ವಲ್ಪ ಲೆಮನ್ ಜ್ಯೂಸ್ ಅಥವಾ ಮೊಸರು ಏನಾದರೂ ಆ್ಯಡ್ ಮಾಡ್ಕೋಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೊಸರು ಹಾಕಿದ್ರೆ. ಅದಾದಮೇಲೆ ನಾನು ಇಲ್ಲಿ 1.5 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ. ಇಲ್ಲಿ ನಾನು 1 ಲೋಟಕ್ಕೆ 2 ಗ್ಲಾಸ್ ನೀರಿನಂತೆ ಇಲ್ಲಿ 3 ಗ್ಲಾಸ್ ನೀರನ್ನ ಹಾಕಿ ಚೆನ್ನಾಗಿ ಅದು ಕುದಿ ಬರೋವರೆಗೂ ಬೇಯಿಸ್ಕೊತೀನಿ. ಇವಾಗ ನಾನು ಇದಕ್ಕೆ 2 ಸ್ಪೂನು ಸಾಲ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಮೊದಲೇ ನೀವು ಉಪ್ಪನ್ನ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಉಪ್ಪಾದರೆ ಟೇಸ್ಟು ಚೆನ್ನಾಗಿರಲ್ಲ. ಅಕಸ್ಮಾತ್ ಒಂದು ಪಕ್ಷ ಸಪ್ಪೆ ಆಯಿತು ಅಂತಂದರೆ ನಾವು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ನೋಡಿ ಯಾವ ಥರ ಇದೆ, ನೋಡಿದರೆ ಇವಾಗಲೇ ತಿನ್ನಬೇಕು ಅನ್ನೋಷ್ಟಿದೆ. ಇವಾಗ ಇದು ಚೆನ್ನಾಗಿ ನೀರು ಕುದಿ ಬಂದಿದೆ. ಈ ನೀರು ಕುದಿ ಬಂದಾಗ 1.5 ಲೋಟ ಅಕ್ಕಿ ತಗೊಂಡಿದ್ದೆ ಅದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತಿರ್ಕೊಂಡು ಆದಮೇಲೆ ನಾನು ಇಲ್ಲಿ ಏನು ಆವಾಗಲೇ ಬಟಾಣಿ ತಗೊಂಡಿದ್ದೆ ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ನಾವು ಫಸ್ಟೇ ಒಗ್ಗರಣೆಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಯಾಕೆ ಇವಾಗ ಹಾಕ್ತಿದ್ದೀನಿ ಅಂತ ಅಂದರೆ ಬಟಾಣಿ ಸ್ವಲ್ಪ ಜಾಸ್ತಿ ನೆಂದಿದ್ರಿಂದ ಮೊದಲೇ ಹಾಕಿದ್ರೆ ಬೆಂದು ತಿನ್ನಬೇಕಾದ್ರೆ ಸಿಗಲ್ಲ ಅಂತ ನಾನು ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಸೊ ನೀವು ಇದನ್ನು ಒಗ್ಗರಣೆಗೆ ಹಾಕೊಂಡು ಬಟಾಣಿನ ಮಾಡ್ಕೋಬೋದು. ಅದಾದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಈ 1 ವಿಷಲ್ಲ ಬಿಡ್ತಾಯಿದ್ದೀನಿ. ನೋಡಿ ಇವಾಗ 1 ವಿಷಲ್ ಆಗಿದೆ. 1 ವಿಷಲ್ ಆದಮೇಲೆ ಯಾವ ರೀತಿ ಬಂದಿದೆ ಅನ್ನೋದನ್ನ ನೀವೇ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲೂ ಕೂಡ ಯಾವುದೇ ರೀತಿ ಅಂಡು ಹಿಡ್ದಿಲ್ಲ, ಏನೂ ಹಿಡ್ದಿಲ್ಲ. ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಬೋದು. ನಿಮ್ಮ ಮನೇಲಿ ಯಾವುದೇ ರೀತಿ ಐಟಮ್ಸ್ ಇಲ್ಲ ಅಂತ ನೀವು ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಬರೀ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಇಷ್ಟರಲ್ಲೇ ಆಗೋಗುತ್ತೆ. ನೋಡಿ ಯಾವ ರೀತಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ನಾನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳೋಣ. ಅದರ ರಿವ್ಯೂ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹೇಗಿದೆ ರಾಹುಲ್ ಟೇಸ್ಟು? ವಾವ್, ಸೂಪರ್ ಆಗಿದೆ. ಇವಾಗ ನಾನು ಕೂಡ ತಿಂದು ಟೇಸ್ಟ್ ಮಾಡಿದೆ. ನಿಜವಾಗ್ಲೂ ಪಲಾವ್ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ. ಸೆಕ್ಷನಲ್ಲಿ ಹೇಗಿತ್ತು ಪಲಾವ್ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.
ನಾನು ನಿಮ್ಮೆಲ್ರಿಗೂ ಒಂದು ಕಿವಿ ಮಾತು ಏನು ಹೇಳೋದು ಅಂತಂದರೆ, ಅಟ್ಲೀಸ್ಟ್ ಒಂದೇ ಒಂದು ಊಟನಾದರೂ ನೀವು ನಿಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ. ಆವಾಗ ಅದರಲ್ಲಿರೋ ಸಂತೋಷವೇ ಬೇರೆ. ಬೆಳಗ್ಗೆಯಿಂದ ಅಷ್ಟೆಲ್ಲ ಬ್ಯುಸಿಯಾಗಿ ಎಲ್ಲ ಮಾಡ್ಕೊಬಂದಿರ್ತೀರ, ಏನೇ ಮುನಿಸು ಕೋಪ ಇದ್ದರೂ ಎಲ್ಲ ದೂರ ಆಗೋಗುತ್ತೆ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತೀನಿ.